ಕುವೆಂಪುರವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಸಂದರ್ಭ. ಬೆಳಗಿನ ಜಾವದ ತರಗತಿಗಳನ್ನು ಅವರು ತೆಗೆದುಕೊಳ್ತಾ ಇದ್ದರಂತೆ. ಚಳಿಯ ವಾತಾವರಣ ಸಂಪೂರ್ಣ ಇದ್ದದ್ದು. ಅಂಥ ಸಂದರ್ಭದಲ್ಲಿ ಹುಡುಗರು ಒಂದು ದಿವಸ ಯಾವಾಗಲೂ ಕುವೆಂಪುರವರು ಕನ್ನಡದಲ್ಲೇ ಮಾತಾಡ್ತಾರೆ, ಆಂಗ್ಲ ಶಬ್ದಗಳನ್ನು ಬಳಸೋದಿಲ್ಲ ಹೇಳುವ ಕಾರಣಕ್ಕಾಗಿ ಕೀಟಲೆ ಮಾಡಬೇಕು ಅಂತಲೇ ಫ್ಯಾನಿನ ಸ್ವಿಚ್ಚನ್ನು ಆನ್ ಮಾಡಿಟ್ಟಂತೆ ಬಹಳ ವೇಗವಾಗಿ ತಿರುಗುವ ಹಾಗೆ ಇಟ್ಟಿದ್ರು ಅಂತಾಯಿತು. ಕುವೆಂಪುರವರು ಎಂದಿನಂತೆಯೇ ತರಗತಿಗೆ ಬಂದರು. ತರಗತಿಗೆ ಬಂದ ತಕ್ಷಣದಲ್ಲಿ ಅವರು ಆಡಿದಂಥ ಶಬ್ದವನ್ನು ಗಮನಿಸ್ಕೊಳ್ಳಿ. ಬಹುಶಃ ನೀವು ಆಗಿದ್ದರೆ ಏನು ಮಾಡ್ತಿದ್ವಿ ಅಂತಂದರೆ ಸ್ವಿಚ್ ಆಫ್ ಮಾಡಿ ಅಥವಾ ಫ್ಯಾನನ್ನು ಆಫ್ ಮಾಡಿ ಅಂತ ಹೇಳ್ತಿದ್ವಿ. ಆದರೆ ಕುವೆಂಪುರವರು ಹೇಳಿದ ವಾಕ್ಯ ನಮಗೆ ಇವತ್ತಿಗೂ ಕೂಡ ಆಶ್ಚರ್ಯವಾಗಿ ಕಾಣಿಸ್ತಕ್ಕಂಥದ್ದು. ಏನು ಹೇಳ್ತಾರೆ ಅಂತಂದರೆ, ಚಳಿಗಾಲದ ಈ ಮುಂಜಾವಿನಲ್ಲಿ ಗಾಳಿಪಂಕದ ವಿದ್ಯುತ್ತಿನ ಗುಂಡಿಯನ್ನು ಅದುಮಿದ ಅಧಮನಾರು ಅಂತ ಕೇಳಿದ್ರಂತೆ. ಇಷ್ಟು ಸುಂದರವಾದಂಥ ಕನ್ನಡವನ್ನು ಮಾತಾಡುವಂಥ ಒಂದು ತಾತ್ವಿಕತೆಯನ್ನು ನಮ್ಮ ಹಿರಿಯರು ತೋರಿಸಿಕೊಟ್ಟಿದ್ರು ಅಂತಾದರೆ ನಾವು ಯಾಕೆ ಅದನ್ನು ಅನುಸರಿಸಬಾರ್ದು? ಪ್ರಸ್ತುತ ದಿನಮಾನಗಳಲ್ಲಿ ಇದು ಕಷ್ಟ ಹೇಳುವ ಕಾರಣಕ್ಕಾಗಿಯೇ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳು ಒಂದು ಚಾತುರ್ಮಾಸ್ಯವನ್ನೇ ಅದಕ್ಕಾಗಿ ಮಾಡ್ತಾ ಇದ್ದಾರೆ. ಸ್ವಭಾಷಾ ಚಾತುರ್ಮಾಸ್ಯ ಹೇಳುವಂತಹ ಹೆಸರಿನಲ್ಲಿ ನಮ್ಮದೇ ಮನೆಯ ನುಡಿಗಳನ್ನು ಆಡಬೇಕು, ಬಳಸಬೇಕು ಹಾಗೂ ಬೆಳೆಸಬೇಕು ಹೇಳುವಂಥ ಆಶಯದೊಂದಿಗೆ ಒಂದು ಚಾತುರ್ಮಾಸ್ಯವನ್ನೇ ಇದಕ್ಕಾಗಿ ಮೀಸಲಿಟ್ಟಿರುವಂಥದ್ದು. ನಾವು ಇದಕ್ಕೆಲ್ಲ ಕೈ ಜೋಡಿಸುವಂಥ ಅನಿವಾರ್ಯತೆ ಹಿಂದೆಂದಿಗಿಂತಲೂ ಇವತ್ತು ಯಾಕಿದೆ ಅಂತ ಕೇಳಿದರೆ, ಒಂದು ಕಸಿ ತಂತ್ರಜ್ಞಾನವನ್ನು ನಾವು ಉತ್ಕೃಷ್ಟ ಹೇಳುವಂಥ ಭ್ರಮೆಯಿಂದ ತಂದುಕೊಳ್ತೇವೆ. ನಮ್ಮಲ್ಲಿರುವಂಥ ಗಿಡದ ಬೇರು ಮತ್ತು ಕಾಂಡ ಅತ್ಯಂತ ಉತ್ಕೃಷ್ಟ ಮಟ್ಟದ್ದಾಗಿದ್ದರೂ ಕೂಡ ಬೇರೆ ಕಡೆಯಿಂದ ಬೇಕು ಹೇಳುವ ಕಾರಣಕ್ಕಾಗಿ ತಂದು ಕಟ್ತೇವೆ. ಆದರೆ ಆ ಗಿಡವು ಕೂಡ ಉತ್ಕೃಷ್ಟವಾದ ಫಲವನ್ನು ಬಿಡೋದಿಲ್ಲ ಅಂತಾದರೆ ಆ ಇಡೀ ಗಿಡವನ್ನೇ ಕಡಿಯುವಂಥ ಮನಸ್ಸನ್ನು ಮಾಡ್ತೇವೆ. ಪರಿಣಾಮದಲ್ಲಿ ಏನಾಯಿತು ಅಂತಂದರೆ ಉತ್ಕೃಷ್ಟವಾಗಿದ್ದಂಥ ನಮ್ಮಲ್ಲಿನ ತಳಿ ಕೂಡ ನಾಶ ಆಯಿತು, ಹಾಗೂ ಹೊರಗಿನಿಂದ ಎರವಲು ತಂದಂಥ ಕುಡಿ ಕೂಡ ನಾಶವಾಗಿ ಹೋಯಿತು ಅಂತ. ಹಾಗಾದರೆ ಇದೆರಡು ಉಳಿಬೇಕು ಅಂತಾದರೆ ಏನು ಮಾಡಬಹುದು ಹೇಳುವಂಥ ಆಲೋಚನೆಯನ್ನು ನಾವಿವತ್ತು ಮಾಡಬೇಕಾಗಿರುವಂಥದ್ದು. ಯಾಕೆಂದರೆ ಮೇಲಿರುವಂಥದ್ದು ಆಂಗ್ಲ ಅಂತ ನಾವು ಗಮನಿಸಿಕೊಂಡ್ರೆ ಕೆಳಗಿರುವಂಥದ್ದು ನಮ್ಮದೇ ತಾಯ್ನುಡಿಯಾಗಿರ್ತಕ್ಕಂಥದ್ದು. ಇಂಥ ಸ್ವಭಾಷೆಯನ್ನು ಬೆಳೆಸ್ತಕ್ಕಂಥ ಒಂದು ಆಂದೋಲನ ಇದೀಗ ಆರಂಭ ಆಗಿರ್ತಕ್ಕಂಥದ್ದು. ಯಾಕೆ ಇದು ಮುಖ್ಯ ಅಂತ ನಾನು ಗಮನಿಸ್ಕೊಳ್ಳೋದಾದರೆ, ನಮ್ಮ ಅಜ್ಜಿ ಟೂತ್ಪೇಸ್ಟು, ಟೂತ್ ಬ್ರಷು, ಹಲ್ಸೆಟ್ಟು ಅಂತ ಮಾತಾಡ್ತಾಳೆ. ಅವಳಿಗೆ ನಮ್ಮ ಯಾವುದೇ ಶೋಕಿಗಳು ಬೇಕಾಗಿಲ್ಲ, ಆದರೆ ಆಕೆ ಬಳಸ್ತಾ ಇರೋದು ಯಾಕೆ ಅಂತಂದರೆ ನಾವೆಲ್ಲರೂ ಕೂಡ ಆ ವಾತಾವರಣಕ್ಕೆ ಒಗ್ಗಿಕೊಂಡು ಅದನ್ನೇ ಬಳಸ್ತಾ ಇರೋದ್ರಿಂದ ಆಕೆಯೂ ಕೂಡ ಅದಕ್ಕೆ ಒಗ್ಗಿಕೊಳ್ತಾ ಬಳಸ್ತಾ ಬಂದಿದ್ದಾಳೆ. ಇದರಿಂದ ಏನಾಯಿತು ಅಂತ ಕೇಳಿದರೆ ಒಂದು ಭಾಷೆಯ ಜೊತೆಗೆ ಸಂಸ್ಕೃತಿಯೂ ಕೂಡ ನಾಶ ಆಗುತ್ತಾ ಬಂತು. ಹಲ್ಸೆಟ್ಟು, ಟೂತ್ಪೇಸ್ಟು, ಟೂತ್ ಬ್ರಷು ಅಂತ ಆಕೆ ಹೇಳುವಲ್ಲಿ ಅಲ್ಲಿರ್ತಕ್ಕಂಥ ಬೇವಿನ ಕಡ್ಡಿಯನ್ನು, ಮಾವಿನ ಎಲೆಯನ್ನು ಆಕೆ ಮರೆತು ಬಿಟ್ಟಿದ್ದಾಳೆ ಹೇಳೋದನ್ನು ನಾವು ಗಮನಿಸ್ಕೊಳ್ಬೇಕಾಗ್ತದೆ. ಅದಷ್ಟೇ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಅತ್ಯಂತ ಉತ್ಕೃಷ್ಟವಾದಂಥ ಸಾಹಿತ್ಯ ನಮ್ಮ ಅಜ್ಜಿ ಅಜ್ಜಂದರಿಗೆ ಬರ್ತಾ ಇದ್ದಂಥದ್ದು. ಕೇವಲ ಒಂದು ಉದಾಹರಣೆಯನ್ನು ಹೇಳ್ತೇನೆ. ಚಿತ್ರಕವಿತ್ವ ಅಂತಿದೆ, ತ್ಯಕ್ಷರ ಬಂದ ಇರತಕ್ಕಂಥದ್ದು. ನಂದನ ನಂದನ ನಿನ್ನೊಂದಂದದ ಮೈ ಮುಂದೆ ನಿಂದುದೆಂದೆನೆ ಮುದದಿನ್ ದಂದಿಂದುಂದೆನ್ನದೆ ನೀನೆಂದು ಮನ್ಮನದಿ ನೆಮ್ಮಿ ನಿಂದೇ ಮುದಮಂ ಅಂತ. ಇಷ್ಟು ಉತ್ಕೃಷ್ಟವಾದ ಸಾಹಿತ್ಯವನ್ನು ಕೂಡ ನಾವು ಮರೆತು ಹೊರಗಿನಿಂದ ಎರವಲು ತಂದು ಅದು ಶ್ರೇಷ್ಠ ಅಂತ ಕೊಂಡಾಡ್ತಾ ಇದ್ದೇವಲ್ಲ, ಇದು ಇವತ್ತಿನ ದುರ್ಭರ ಪರಿಸ್ಥಿತಿ ಅಂತ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲವುದನ್ನು ಹೊರತುಪಡಿಸಿ ನಾವು ಏನನ್ನ ಮಾಡಬಹುದು ಹೇಳುವಂತಹ ನಿರೀಕ್ಷೆಯೊಂದಿಗೆ ತೊಡಗಿಕೊಂಡ್ರೆ ಏನು ಮಾಡಬಹುದು ಅಂತ ಕೇಳಿದರೆ, ಕವಿ ಅಸಾದುಲ್ಲಾ ಬೇಗರು ಹೇಳ್ತಾರೆ, ಹವ್ಯಾಸ ಬದಲಿಸು ಹಣೆ ಬರಹ ಬದಲಾದೀತು, ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು, ದೋಣಿ ಬದಲಿಸಬೇಕೆಂದಿಲ್ಲ, ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸಿದರೆ ಸಾಕು ದಡ ಎದುರಾದೀತು, ದಡ ಎದುರಾದೀತು. ಇಂತಹ ದಿಕ್ಕನ್ನು ಬದಲಾಯಿಸುವಂತಹ ಪ್ರಯತ್ನಕ್ಕೆ ಪರಮ ಪೂಜ್ಯರು ಕೈಯನ್ನು ಇಟ್ಟಿದ್ದಾರೆ. ನಾವೆಲ್ಲರೂ ಅದರೊಟ್ಟಿಗೆ ಕರ ಜೋಡಿಸಬೇಕಾದಂಥ ಅನಿವಾರ್ಯ ಸಂದರ್ಭ ಇದು. ಹಾಗಾಗಿ ನಮ್ಮತನವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ಈ ಅಭಿಯಾನಕ್ಕೆ ಕೈ ಜೋಡಿಸುವ ಮುಖಾಂತರ ನಮ್ಮಲ್ಲಿ ರೂಢಿಸಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.